ಇದೇ ಸ್ಪಾಟಿಂದ ನಾನು ಗೋವಾಗೆ ಹೊರಟೆ, ಗೋವಾದಿಂದ ಮುಂಬೈಯಿಂದ ನಾನು ಬೈಕಲ್ಲಿ ಶಿಫ್ಟ್ ಮಾಡಿದೆ ದುಬೈಗೆ, ದುಬೈಯಿಂದ ಒಮಾನಿಂದ ಇನ್ನೊಂದ್ಸರಿ ದುಬೈ ಬಂದು ಅಬುದಾಬಿಗೆ ಬಂದು ಸೌದಿಗೆ ಹೋದೆ, ಸೌದಿಯಿಂದ ಕತಾರ್, ಇನ್ನೊಂದು ಸರಿ ಸೌದಿ, ಬ್ಯಾರಿನ್, ಕತಾರ್, ಸೌದಿ, ಮತ್ತು ಕುವೈಟ್, ಸೌದಿ, ಮತ್ತು ಇನ್ನೊಂದು ಸರಿ ದುಬೈ. ಅಲ್ಲೇನಾಗಿದೆ ಅಂದರೆ ಎಲ್ಲ ಒಟ್ಟಿಗಿದ್ದಾರೆ, ಕ್ರಿಶ್ಚಿಯನ್, ಹಿಂದೂ, ಮುಸ್ಲಿಮ್ಸ್ ಎಲ್ಲ ಒಟ್ಟಿಗಿದ್ದಾರೆ, ಎಲ್ಲ ಒಟ್ಟಿಗೆ ನನಗೆ ಸನ್ಮಾನ ಮಾಡಿದ್ದಾರೆ. ಆ್ಯಕ್ಚುಲಿ ಆ ಕಂಟ್ರಿಗೆ ಹೋದ ಮೇಲೆ ನಾನು ಬೇರೆ ಬೇರೆ ನಮ್ಮನೆ ಫುಡ್ಡು, ಈಗ ಇರಾಕಿ ಫುಡ್ಡು, ತುರ್ಕಿ ಫುಡ್ಡು, ಪಾಕಿಸ್ತಾನಿ ಫುಡ್, ಬೇರೆ ಬೇರೆ ಫುಡ್ಡು ಟ್ರೈ ಮಾಡಿದ್ದೇನೆ. ಮತ್ತು ಪೊಲೀಸರು ಭಾರಿ ಒಳ್ಳೆ ಅಲ್ಲಿದ್ದು, ಕಸ್ಟಮ್ಸ್ ಎಲ್ಲ ಭಾರಿ ಒಳ್ಳೆ. ನಮ್ಮ ಇಲ್ಲಿ ಬಂದ ಕೂಡಲೇ ಕಸ್ಟಮ್ಸ್ ನಮಗೆ ಭಾರಿ ಕಷ್ಟ ಕೊಟ್ಟಿದ್ದಾರೆ, ಮಾತ್ರ ಅಲ್ಲಿ ಕಸ್ಟಮ್ಸ್ ಅವರು ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಬ್ಯಾರಿನ್ ದುಬೈಲಿ ಮಳೆ ಬಂತು, ಸ್ವಲ್ಪ ಅಲ್ಲಿ ಪ್ರಾಬ್ಲಮ್ ಆಯಿತು. ಮತ್ತು ಏನಿಲ್ಲ, ಅದೊಂದು ಚಾಲೆಂಜಿಂಗ್ ರೈಡ್ ಆಗಿ ಹೋಯಿತು. ಯಾಕೆಂದರೆ ಮಳೆಯಲ್ಲಿ ರೈಡ್ ಮಾಡೋದು, ಮತ್ತು ಡಸ್ಟ್ ಸ್ಟ್ರಾಮ್, ಸ್ಯಾಂಡ್ ಸ್ಟ್ರಾಮ್, ನೀರು ತುಂಬಿತ್ತು, ಅದೊಂದು ಚಾಲೆಂಜಿಂಗ್ ರೈಡ್ ಅದು. ಬೈಕ್ ಇದು ಸೂಪರ್ ಮೀಟಿಯೋ 650cc, ಇದು ಮಂಗಳೂರಲ್ಲಿ ಸುರಿದು ಬೈಕ್ ನನಗೆ ಬಂದದ್ದು. ಇದಕ್ಕೋಸ್ಕರ ಅಂತ ತಗೊಂಡು, ರೈಡಿಗೋಸ್ಕರ ಅಂತ ನಾನು ತಗೊಂಡದ್ದು. ಬೈಕ್ ಒಳ್ಳೆ ಉಂಟು, ಹಾಗೆ ಏನು ತೊಂದರೆ ಇಲ್ಲ, ಬ್ಯಾಕ್ ಪೇನ್ ಬರಲಿಲ್ಲ, ಮತ್ತು ಏನು ಪ್ರಾಬ್ಲಮ್ ಏನು ಕೊಡಲಿಲ್ಲ. 500 ಮತ್ತು ಕಮ್ಮಿ ಆಗ್ತದೆ, ಜಾಸ್ತಿ ಆಗ್ತದೆ. 1400 ಕಿಲೋಮೀಟರ್ಸ್ ರೈಡ್ ಮಾಡಿದ್ದು ಉಂಟು ನಾನು ಸೌದಿಯಿಂದ ದುಬೈಗೆ. ಮನಸ್ಸಿದ್ದರೆ ಸಾಧ್ಯ ಉಂಟು, ಎಲ್ಲ ಸಾಧ್ಯ ಉಂಟು. ಆ್ಯಕ್ಚುಲಿ ನಂದು ಏಜ್ ಈಗ 58, ಮತ್ತು ನಾನು ಚಿಕ್ಕದಿಂದ ರೈಡರೇ. ಅಟ್ ದ ಏಜ್ ಆಫ್ 20ಇಂದ ನಾನು ರೈಡಿಂಗ್ ಸ್ಟಾರ್ಟ್ ಮಾಡಿದ್ದೇನೆ. ಹಾಗೆ ಇದು ನನ್ನ ಪ್ಯಾಷನ್. ನಾನು ಇಲ್ಲಿಂದ ಹೊರಟದ್ದು ಫೆಬ್ರವರಿ 11ಗೆ ಹೊರಟದ್ದು, ಇವತ್ತಿಗೆ 4 ಮಂತ್ಸ್ ಆಯಿತು, ಮೊನ್ನೆಗೆ 11ಗೆ. ಮತ್ತು ಹೋಗುವಾಗ ನಾನು ನೆನೆಸಿದೆ ಅಲ್ಲಿನ ಅಷ್ಟು ರೆಸ್ಪಾನ್ಸ್ ಸಿಕ್ಕಲಿಕ್ಕೆ ಇಲ್ಲ ಅಂತ. ನೋಡುವಾಗ ಅಲ್ಲಿ ಹೋಗಿ ತುಂಬ ರೆಸ್ಪಾನ್ಸ್ ಸಿಕ್ಕಿತ್ತು, ಭಾರಿ ಖುಷಿ ಆಯಿತು. ಎಲ್ಲ ಜನರೆಲ್ಲ ಸಿಕ್ಕಿ, ಎಲ್ಲ ದೇಶ ಜನರು ಸಿಕ್ಕಿ ಮಾತಾಡಿ ಎಲ್ಲ ಭಾರಿ ಖುಷಿ ಆಯಿತು. K19ನಲ್ಲಿ ನಾನು ರೈಡ್ ಮಾಡಿದ್ದು, ಮತ್ತು ಇಂಡಿಯನ್ ಫ್ಲ್ಯಾಗ್, ತುಳುನಾಡು ಫ್ಲ್ಯಾಗ್ ಇತ್ತು. ಹಾಗೆ ಜನರು ಎಲ್ಲರೂ ಸಹ ಮಂಗಳೂರು ಅಂತಲ್ಲ, ಎಲ್ಲ ಇಡೀ ಇಂಡಿಯಾ ಜನರು ನಂಬರ್ ಪ್ಲೇಟ್ ನೋಡಿ ಎಲ್ಲ ಬಂದು, ಫ್ಲ್ಯಾಗ್ ನೋಡಿ ಬಂದು ಎಲ್ಲರೂ ಸಹ ಮಾತಾಡ್ತಿತ್ತು, ಒಳ್ಳೆ ರೆಸ್ಪಾನ್ಸ್ ಇತ್ತು. ಆ್ಯಕ್ಚುಲಿ ನಾನೊಂದು ಪೆಟ್ ಶಾಪ್ ಉಂಟಿಲ್ಲಿ ನಾಗೂರಿಯಲ್ಲಿ, ಅದೇ ನಾನು ನೋಡ್ತಿದ್ದೇನೆ. ಈಗ ಅಂದಾಜು ಎಷ್ಟು ಕಿಲೋಮೀಟರ್ ಸುತ್ತಿರ್ಬೋದು? ಒಂದು 21,700ವರೆಗೆ ಆಯಿತು. ಇದೇ ಸ್ಪಾಟಿಂದ ನಾನು ಗೋವಾಗೆ ಹೊರಟೆ, ಗೋವಾದಿಂದ ಮುಂಬೈಯಿಂದ ನಾನು ಬೈಕಲ್ಲಿ ಶಿಫ್ಟ್ ಮಾಡಿದೆ ದುಬೈಗೆ, ದುಬೈಯಿಂದ ಒಮಾನಿಂದ ಇನ್ನೊಂದು ಸರಿ ದುಬೈ ಬಂದು ಅಬುದಾಬಿಗೆ ಬಂದು ಸೌದಿಗೆ ಹೋದೆ, ಸೌದಿಯಿಂದ ಕತಾರ್, ಇನ್ನೊಂದು ಸರಿ ಸೌದಿ, ಬ್ಯಾರಿನ್, ಕತಾರ್, ಸೌದಿ, ಮತ್ತು ಕುವೈಟ್, ಸೌದಿ, ಮತ್ತು ಇನ್ನೊಂದು ಸರಿ ದುಬೈ, ಮತ್ತು ಶಿಫ್ಟ್ ಮಾಡಿದ್ದು ಬೈಕನ್ನು. ಅದು ಸೌದಿ ಒಂದು ಮಿಡ್ಲಲ್ಲಿ ಉಂಟು, ಈ 3 ಕಂಟ್ರಿದು ಮಿಡ್ಲಲ್ಲಿ ಸೌದಿ ಉಂಟು. ಹಾಗೆ ಯಾವ ಕಂಟ್ರಿಗೆ ಹೋಗಬೇಕಾದ್ರೆ ಸೌದಿ ಪಾಸ್ ಆಗಲೇಬೇಕು. ವೀಸಾ ಅಂತೇಳಿ ನಮಗೆ ಟೂರಿಸ್ಟ್ ವೀಸಾ ಸಿಗ್ತದೆ ರೈಡರ್ಸ್ ಅವರಿಗೆಲ್ಲ, ನಾನು ಅದುವೇ ಜಾಸ್ತಿ ಯೂಸ್ ಮಾಡಿದ್ದು, ಟೂರಿಸ್ಟ್ ವೀಸಾ. ಮತ್ತು ಖರ್ಚೆಲ್ಲ ನಮ್ಮದೇ ಒಂದು ಖರ್ಚಲ್ಲಿ ಹೋಗುತ್ತೆ. ಅದೇ ಸ್ಪಾನ್ಸರ್ ಏನು ಸಿಕ್ಕಲಿಲ್ಲ, ಸ್ವಲ್ಪ ಕೊಟ್ಟಿದ್ದಾರೆ ನಮ್ಮ ತುಳು ಸಂಘದವರು, ತುಳುಕೂಟ ಅವರು, ಕನ್ನಡ ಸಂಘದವರು ಕೊಟ್ಟಿದ್ದಾರೆ. ಓವರಾಲ್ ನನಗೆ ಭಾರಿ ಖುಷಿ ಆಯ್ತು ಹೋಗಿ. ನನ್ನ ಡ್ರೀಮ್ ಇತ್ತು ಒಂದು, ಗಲ್ಫಿಗೆ ಬೈಕಲ್ಲಿ ಹೋಗಬೇಕಂತ. ಮಂಗಳೂರಿಂದ ನಾನೇ ಫಸ್ಟ್ ಟೈಮ್ ಹೋದದ್ದು, ಬೇರೆ ಯಾರು ಹೋಗಲಿಲ್ಲ. ಹಾಗೆ ಜನರು ಇಲ್ಲಿಂದ ಹೋಗಬೇಕಂತ, ನಾನು ಅಲ್ಲಿ ತುಂಬ ಸಪೋರ್ಟ್ ಮಾಡ್ತಾರೆ ಜನರಿಗೆ, ಹಾಗೆ ಹೋಗಬೇಕಂತ ನಾನು ಕೇಳ್ತೇನೆ. ಅಲ್ಲೇನಾಗಿದೆ ಅಂದರೆ ಎಲ್ಲ ಒಟ್ಟಿಗಿದ್ದಾರೆ, ಕ್ರಿಶ್ಚಿಯನ್, ಹಿಂದೂ, ಮುಸ್ಲಿಮ್ಸ್ ಎಲ್ಲ ಒಟ್ಟಿಗಿದ್ದಾರೆ, ಎಲ್ಲ ಒಟ್ಟಿಗೆ ನನಗೆ ಸನ್ಮಾನ ಮಾಡಿದ್ದಾರೆ. ಅದಂತಲ್ಲ, ಈಗ ಮುಸ್ಲಿಮ್ಸ್ ಅವರು ಸಹ ಶೆಟ್ರು ಅವರು ಎಲ್ಲ ಇದು ಸೇರಿ ಒಟ್ಟಿಗೆ ಸೇರಿ ನನಗೆ ಸನ್ಮಾನ ಮಾಡಿದ್ದಾರೆ. ಅಲ್ಲೆಲ್ಲ ಒಟ್ಟಿಗೆಲ್ಲಿದ್ದಾರೆ ಅಷ್ಟೇ. ಬ್ಯಾರಿನ್ ದುಬೈಲಿ ಮಳೆ ಬಂತು, ಸ್ವಲ್ಪ ಅಲ್ಲಿ ಪ್ರಾಬ್ಲಮ್ ಆಯಿತು. ಮತ್ತು ಏನಿಲ್ಲ, ಅದೊಂದು ಚಾಲೆಂಜಿಂಗ್ ರೈಡ್ ಆಗಿ ಹೋಯಿತು. ಯಾಕೆಂದರೆ ಮಳೆಯಲ್ಲಿ ರೈಡ್ ಮಾಡೋದು, ಮತ್ತು ಡಸ್ಟ್ ಸ್ಟ್ರಾಮ್, ಸ್ಯಾಂಡ್ ಸ್ಟ್ರಾಮ್, ನೀರು ತುಂಬಿತ್ತು, ಅದೊಂದು ಚಾಲೆಂಜಿಂಗ್ ರೈಡ್ ಅದು. ಆ್ಯಕ್ಚುಲಿ ಆ ಕಂಟ್ರಿಗೆ ಹೋದ ಮೇಲೆ ನಾನು ಬೇರೆ ಬೇರೆ ನಮ್ಮನೆ ಫುಡ್ಡು, ಈಗ ಇರಾಕಿ ಫುಡ್ಡು, ತುರ್ಕಿ ಫುಡ್ಡು, ಪಾಕಿಸ್ತಾನಿ ಫುಡ್, ಬೇರೆ ಬೇರೆ ಫುಡ್ಡು ಟ್ರೈ ಮಾಡಿದ್ದೇನೆ. ಹಾಗೆ ಬೇರೆ ಬೇರೆ ಕಂಟ್ರಿದು ಬೇರೆ ಬೇರೆ ಫುಡ್ಡು ನಾನು ಟ್ರೈ ಮಾಡಿದ್ದೇನೆ. ಎಲ್ಲ ಹೋಗ್ಬೋದು. ಆ್ಯಕ್ಚುಲಿ ನಮ್ಮದು ಬಿಡಿ, ನಮಗೆ ಪಾಸ್ಪೋರ್ಟ್ ಇದಾಗಬೇಕು. ಬೈಕಿಗೆ ಒಂದು ಕಾರ್ನಟ್ ಉಂಟು. ಆ್ಯಕ್ಚುಲಿ ಕಾರ್ನಟನ್ನು ಪಾಸ್ಪೋರ್ಟ್ ಮತ್ತು ವೀಸಾ ಬೈಕಿಗೆ ಅದನ್ನು ಮಾಡಬೇಕು. ಅದು ಮಾಡಿದರೆ ನಿಮಗೆ ಇಂಡಿಯನ್ ನಂಬರ್ ಪ್ಲೇಟಲ್ಲಿ ರೈಡ್ ಮಾಡ್ಬೋದು, ಎಲ್ಲಿ ಸಹ ಯಾರು ಸಹ ನಿಲ್ಲಿಸೋಲ್ಲ. ಪೊಲೀಸರು ಭಯಂಕರ ಹೆಲ್ಪ್ ಮಾಡ್ತಾರೆ, ಮತ್ತು ಪೊಲೀಸರು ಭಾರಿ ಒಳ್ಳೆ ಅಲ್ಲಿದ್ದು, ಕಸ್ಟಮ್ಸ್ ಎಲ್ಲ ಭಾರಿ ಒಳ್ಳೆ. ನಮ್ಮ ಇಲ್ಲಿ ಬಂದ ಕೂಡಲೇ ಕಸ್ಟಮ್ಸ್ ನಮಗೆ ಭಾರಿ ಕಷ್ಟ ಕೊಟ್ಟಿದ್ದಾರೆ, ಮಾತ್ರ ಅಲ್ಲಿ ಕಸ್ಟಮ್ಸ್ ಅವರು ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ನಾನು ಆ್ಯಕ್ಚುಲಿ ಮುಂಬೈಯಿಂದ ಬೈಕನ್ನು ಶಿಫ್ಟ್ ಮಾಡಿದ್ದು, ಅಲ್ಲೇ ಬಂದೇನೆ, ಮತ್ತೆ ಅವ್ರು ಪ್ರಾಬ್ಲಮ್ ಮಾಡಿದ್ದಾರೆ. ಒಂದು 15 ದಿವಸ ಬೈಕನ್ನು ಹಿಡಿದಿದ್ದಾರೆ ಅಲ್ಲಿ. ಯಾಕೆಂದರೆ ಅದುವೇ ಪೋರ್ಟಿಂದ ಹೋಗಿ, ಅದುವೇ ಏಜೆಂಟ್, ಎಲ್ಲ ಪೇಪರ್ಸ್ ಡಾಕ್ಯುಮೆಂಟ್ ಸರಿ ಉಂಟು, ಮತ್ತು ಸಹ ಬೈಕನ್ನು ಬಿಡಲಿಲ್ಲ ಅವರು. ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ಅವ್ರ ಜೊತೆ ಇದ್ದದ್ದು, ಮತ್ತು ನನ್ನ ಕಝನ್ಸ್ ಅವರು ಇದ್ದರು, ಅವರೊಟ್ಟಿಗಿದ್ದೆ. ಫ್ರೆಂಡ್ಸ್, ಕಝನ್ಸ್ ಅವರೊಟ್ಟಿಗಿದ್ದೆ ನಾನು ಜಾಸ್ತಿ. ಹೌದು, ಅಲ್ಲಿ ಕರಿತಾ ಇದ್ದರು, ಎಲ್ಲ ನಮ್ಮನೆಗೆ ಬನ್ನಿ ಅಂತ ಕರಿತಾ ಇದ್ದರು. ಹಾಗೆ ಹೌದು, ಗಲ್ಫ್ ಅಂದರೆ ಹೇಳಿದ ಅದು ಅಲ್ಲಿ ಹತ್ತಿರ ಆಗ್ತದೆ ನಮಗೆ. ಆಸ್ಟ್ರೇಲಿಯಾ ಹೋಗ್ತೇನೆ ನೆಕ್ಸ್ಟ್ ಟೈಮ್, ಟ್ರೈ ಮಾಡ್ತೇನೆ ಅದಕ್ಕೆ. ಆಸ್ಟ್ರೇಲಿಯಾ ಇಲ್ಲದೆ ಯುರೋಪ್ ಆಚೆ ಟ್ರೈ ಮಾಡ್ತೇನೆ. ಕೊನೆಯದಾಗಿ ಹೇಳಿದಂದರೆ, ಆ್ಯಕ್ಚುಲಿ ನಾನು ಸೇ ನೋ ಟು ಡ್ರಗ್ಸಿಗೆ ನಾನು ಕ್ಯಾಂಪೇನ್ ಮಾಡ್ತಿದ್ದೆ, ಸೇ ನೋ ಟು ಡ್ರಗ್ಸ್ ಅಂತ. ಇನ್ನದು ಮುಂದುವರಿಸ್ತೇನೆ.
ಮತ್ತು ನಾನು ರೈಡರ್ಸಿಗೆಲ್ಲ ಹೇಳೋದು, ನೀವೆಲ್ಲ ರೈಡ್ ಮಾಡಿ, ಇದಕ್ಕೆಲ್ಲ ಹೋಗಬೇಡಿ, ಡ್ರಗ್ಸಿಗೆಲ್ಲ ಹೋಗಬೇಡಿ, ರೈಡ್ ಮಾಡಿ. ಇದರಲ್ಲಿ ನಿಮಗೆ ಹೌದು, ಇದರಲ್ಲಿ ನಿಮಗೆ ಭಯಂಕರ ಖುಷಿ ಸಿಗ್ತದೆ, ಮನಸ್ಸಿಗೆ ಖುಷಿ ಬರ್ತದೆ ಎಲ್ಲ.